ತುಂಬಾ ಸಿಂಪಲಾಗಿ ಬದನೆಕಾಯಿ ಭರ್ತ ಮಾಡೋಣ ಬನ್ನಿ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಈ ಭರ್ತ ಹಾಕ್ಕೊಂಡು ತಿಂದು ನೋಡ್ಬೋದು. ಮತ್ತು ಚಪಾತಿ ರೊಟ್ಟಿ ಕೂಡ ಸೂಪರಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 1/4 kg ಆಗುವಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇದನ್ನು 2 ಭಾಗ ಮಾಡ್ಕೊಂಡು ಇದರಲ್ಲಿ ಎಣ್ಣೆಯಲ್ಲಿ ಸೇರಿಸ್ತಿದ್ದೀನಿ. ಇವಾಗ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇವಾಗ ಒಂದು 1/4 kg ಬದನೆಕಾಯಿ ಮತ್ತು ಒಂದು 2 ಟೊಮೆಟೊನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಹಾಕ್ಕೊಳ್ಳಿ, ಯಾಕೆಂದರೆ ಜಲ್ದಿ ಸಾಫ್ಟ್ ಆಗುತ್ತೆ ಬದನೆಕಾಯಿ ಮತ್ತು ಟೊಮೆಟೊ. ಇವಾಗ ಉಪ್ಪು ಹಾಕಿ ಇದಕ್ಕೆ ಲೋ ಫ್ಲೇಮ್ದಲ್ಲಿ ಮುಚ್ಚಿಡ್ತಿದ್ದೀನಿ. ಹಬೆಯಲ್ಲಿ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಒಂದು 3-4 ನಿಮಿಷ ಆಗಲಿ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಇದಕ್ಕೆ ಟೊಮೆಟೊನ ಉಲ್ಟಾ ಹಾಕ್ಕೊತಿದ್ದೀನಿ. ನಾನಿವಾಗ ಬದನೆಕಾಯಿ ಹಾಕ್ತಿಲ್ಲ, ಜಸ್ಟ್ ಟೊಮೆಟೊ ಮಾತ್ರ ಉಲ್ಟಾ ಹಾಕ್ತಿದ್ದೀನಿ. ಓಕೆ ನೋಡಿ, ಟೊಮೆಟೊ ಉಲ್ಟಾ ಹಾಕ್ಕೊಂಡಾಗಿದೆ. ಮತ್ತು ಇದಕ್ಕೆ ಹಬೆಯಲ್ಲಿ ಒಂದು 3-4 ನಿಮಿಷ ಮುಚ್ಚಿಡ್ತಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ, ಅಂದರೆ ಹಾಕ್ತಿದ್ದೀನಿ ಹೊತ್ತಬಾರ್ದು ಅಂತೇಳಿ. ಓಕೆ ನೋಡಿ, ಚೆಕ್ ಮಾಡಿ ನೋಡ್ತಿದ್ದೀನಿ ಬೆಂದಿದೆ ಇಲ್ಲ ಅಂತೇಳಿ. ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ಬೋದು. ಬದನೆಕಾಯಿ ಮತ್ತು ಟೊಮೆಟೊ ಎರಡೂ ತುಂಬಾ ಸಾಫ್ಟ್ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಂಡಾದ್ಮೇಲೆ ಈ ಟೊಮೆಟೊ ಮೇಲಿನ ಸಿಪ್ಪೆನ ಬೇರೆ ಮಾಡಬೇಕಾಗುತ್ತೆ ಈ ರೀತಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮತ್ತು ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೋಡಿ ಸಿಪ್ಪೆ ಬೇರೆ ಮಾಡ್ಕೊಂಡಿನಿ. ಇವಾಗ ಬೇರೆ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಮ್ಯಾಶರ್ ಸಹಾಯದಿಂದ ಟೊಮೆಟೊ ಮತ್ತು ಬದನೆಕಾಯಿನ ಈ ರೀತಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಬಿಸಿ ಇರುವಾಗಲೇ ಮ್ಯಾಶ್ ಮಾಡ್ಕೊಳ್ಳಿ, ತುಂಬಾ ಸಾಫ್ಟಾಗಿ ಬರುತ್ತೆ ಇದು. ಓಕೆ, ಎಲ್ಲನೂ ಇದೇ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಬದನೆಕಾಯಿ ಭರ್ತ. ಓಕೆ ನೋಡಿ, ಪೂರ್ತಿಯಾಗಿ ಸಾಫ್ಟ್ ಮಾಡ್ಕೊಂಡು ನಾನು ಸ್ವಲ್ಪ ಕೂಡ ಗಂಟಿಲ್ಲ ಅದರಲ್ಲಿ, ಆ ರೀತಿ ಮ್ಯಾಶ್ ಮಾಡ್ಕೊಂಡು ನಾನು. ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು 2 ಖಾರದ ಪುಡಿ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದು ಪುಡಿ ಮಾಡಿದಂತಹ ಕಾರಾಳ ಹಿಂಡಿ ಹಾಕ್ತಿದ್ದೀನಿ. ಕಾರಾಳ ನಾನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊತೀನಿ, ಅದನ್ನು ಸೇರಿಸ್ತಿದ್ದೀನಿ. ಸುಮಾರು ಒಂದು 3 ಚಮಚ ಆಗೋ ತನಕ ನಾನಿಲ್ಲಿ ಈ ಕಾರಾಳ ಹಿಂಡಿನ ಹಾಕ್ಕೊತಿದ್ದೀನಿ. ಇವಾಗ ಏನಿಲ್ಲ, ನೀಟಾಗಿ ಈ ರೀತಿ ಕೈಲಿಂದ ಅಥವಾ ಒಂದು ಯಾವುದಾದ್ರೂ ಚಮಚ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಇವಾಗ ನೀಟಾಗಿ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ. ಉಪ್ಪು ಹಾಕಾರ ಚೆಕ್ ಮಾಡಿ ನೋಡ್ಬೋದು ಒಂದು ಸಲ ನೀವು. ನಾವು ಮೊದಲೇ ಉಪ್ಪು ಹಾಕಿರ್ತೀವಿ, ಇಲ್ಲೇನು ಉಪ್ಪು ಹಾಕೋದನ್ನು ಜರೂರತ್ ಇರೋಲ್ಲ. ಸೊ ನಮ್ಮ ಬಿಸಿಯಾಗಿರುವಂತಹ ಅನ್ನಕ್ಕೆ ಬದನೆಕಾಯಿ ಭರ್ತ ತಯಾರಾಗಿದೆ. ಅನ್ನಕ್ಕೆ ಅಷ್ಟೇ ಅಲ್ಲ, ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಈ ಬದನೆಕಾಯಿ ಭರ್ತ. ಬಿಸಿಯಾಗಿರುವಂತಹ ಅನ್ನಕ್ಕೆ ಹಾಕೊಂಡು ತಿನ್ನೋದಾದರೆ ಸ್ವಲ್ಪ ತುಪ್ಪ ಮತ್ತು ಉಪ್ಪಿನಕಾಯಿ ಹಚ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ ಈ ಬದನೆಕಾಯಿ ಭರ್ತ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.